ಚೆಸ್ ಒಲಿಂಪಿಯಾಡ್ 1924ರಲ್ಲಿ ಆರಂಭವಾಗಿತ್ತು, ಆದರೆ ಇದು ಅನಧಿಕೃತ ಪಂದ್ಯವಾಗಿತ್ತು. 1924ರಲ್ಲಿ ಚೆಸ್ಸನ್ನು ಒಲಿಂಪಿಕ್ ಗೇಮ್ಸ್ನಲ್ಲಿ ಸೇರಿಸಲು ಪ್ರಯತ್ನಿಸಿ ವಿಫಲವಾದರೂ ಕಾರಣ ಹವ್ಯಾಸಿ ಮತ್ತು ವೃತ್ತಿಪರ ಆಟಗಾರರ ನಡುವಿನ ವ್ಯತ್ಯಾಸವನ್ನು ಗುರುತಿಸುವಲ್ಲಿ ಸಮಸ್ಯೆಯುಂಟಾಗಿತ್ತು. ಫಿಡೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡೆಸ್ ಏಕರ್ಸ್ ಇದು ಚೆಸ್ ಒಲಿಂಪಿಯಾಡನ್ನು ಆಯೋಜಿಸುತ್ತದೆ ಮತ್ತು ಚೆಸ್ ಆಟವನ್ನು ಉತ್ತೇಜಿಸಲು ಸಂಘಟನೆಗೊಂಡ ಒಂದು ಸಂಸ್ಥೆ. ಮೊದಲ ಅಧಿಕೃತ ಒಲಿಂಪಿಯಾಡ್ ನಡೆದದ್ದು ಲಂಡನ್ನಲ್ಲಿ 1927ರಲ್ಲಿ. 2026ರಲ್ಲಿ 46ನೇ ಒಲಿಂಪಿಯಾಡ್ ಉಜ್ಬೇಕಿಸ್ತಾನದ ಸಮರ್ಕಂಡ್ನಲ್ಲಿ ಸೆಪ್ಟೆಂಬರ್ 15ರಿಂದ 28ರವರೆಗೆ ನಡೆಯಲಿದೆ. 2024ರಲ್ಲಿ 45ನೇ ಒಲಿಂಪಿಯಾಡ್ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಸೆಪ್ಟೆಂಬರ್ 10ರಿಂದ 23ರವರೆಗೆ ನಡೆದಿತ್ತು. ವಿಶ್ವನಾಥ್ ಆನಂದ್ 5 ಬಾರಿ ಚೆಸ್ ಚಾಂಪಿಯನ್ಶಿಪ್ ಆದವರು. 2000, 2007, 8, 10 ಮತ್ತು 12ರಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರು. ಇವರು ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್. 1988ರಲ್ಲಿ ಇವರನ್ನು ಲೈಟ್ನಿಂಗ್ ಕಿಡ್ ಎಂದು ಕರೆಯುವರು. ಇವರಿಗೆ 2007ರಲ್ಲಿ ಪದ್ಮವಿಭೂಷಣ ಮತ್ತು 1991-92ರ ಅವಧಿಯಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ದೊರೆತಿದ್ದು, ಈ ಎರಡೂ ಪ್ರಶಸ್ತಿಗಳನ್ನು ಪಡೆದ ಮೊದಲ ಆಟಗಾರರು ವಿಶ್ವನಾಥ್ ಆನಂದ್. ಭಾರತದ ಅತ್ಯಂತ ಕಿರಿಯ ಮತ್ತು ಪ್ರಪಂಚದ 2ನೇ ಕಿರಿಯ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ಡಿ. ಜನವರಿ 2019ರಲ್ಲಿ ಇವರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದಾಗ ಇವರ ವಯಸ್ಸು 12 ವರ್ಷ 7 ತಿಂಗಳು 17 ದಿನ. ಪ್ರಪಂಚದ ಅತ್ಯಂತ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಅಭಿಮನ್ಯು ಮಿಶ್ರಾ 2021 ಜೂನ್ 30ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಹುದ್ದೆಯನ್ನು ಅಲಂಕರಿಸಿದಾಗ ಇವರ ವಯಸ್ಸು 12 ವರ್ಷ 4 ತಿಂಗಳು 25 ದಿನವಾಗಿತ್ತು.